ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ತುಂಬ ಫಲಾನುಭವಿಗಳು ಒಂದು ಪಿಂಚಣಿ ಹಣಕ್ಕೋಸ್ಕರ ಕಾತುರದಿಂದ ಕಾಯ್ದು ಕುಳಿತಿದ್ರು ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ತುಂಬ ನ್ಯೂಸ್ ಚಾನಲ್ಗಳಲ್ಲಿ ಪಿಂಚಣಿ ಹಣ ಇನ್ನು ಮುಂದೆ ಬರಲ್ಲ, ಇಲ್ಲಿ ಹೋಗಿ ಅಂದರೆ ಅಂಚೆ ಕಚೇರಿಗೆ ಹೋಗಿ ಈ ಕೆಲಸ ಮಾಡಿ ಮತ್ತು ತಹಸೀಲ್ದಾರ್ ಆಫೀಸಿಗೆ ಹೋಗಿ ಈ ಕೆಲಸ ಮಾಡಿ ಅಂದಾಗ ಮಾತ್ರ ನಿಮಗೆ ಪಿಂಚಣಿ ಹಣ ಬರುತ್ತೆ ಅಂತ ತುಂಬ ಯೂಟ್ಯೂಬರ್ಸ್ಗಳು ಫೇಕ್ ಮಾಹಿತಿ ನೀಡ್ತಾ ಇದ್ರು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ 100% ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಆದ ಕಾರಣ ಯಾವ ತಿಂಗಳಿನಿಂದ ನಿಮಗೆ ಹಣ ಜಮಾ ಆಗುವುದು ಪೆಂಡಿಂಗ್ ಇದೆ ಮತ್ತು ಈಗ ಎಷ್ಟು ತಿಂಗಳು ಹಣ ಜಮಾ ಆಗ್ತಾ ಇದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾರಿಟಿನ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ಅಂದರೆ ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಯಾವುದೇ ರೀತಿ ಸಂಪೂರ್ಣವಾದಂಥ ಮಾಹಿತಿ ತಿಳಿಯೋದಿಲ್ಲ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳಬೇಕಂದ್ರೆ ನಿಮಗೆ ಎಷ್ಟು ತಿಂಗಳ ಪಿಂಚಣಿ ಹಣ ಬರಬೇಕಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಆಗಲಿ, ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಆಗಲಿ ಅಥವಾ ಅಂಗವಿಕಲರ ಯೋಜನೆ ಪಿಂಚಣಿ ಹಣ ಆಗಲಿ ಮತ್ತು ವಿವಿಧ ಯೋಜನೆ ಪಿಂಚಣಿ ಹಣ ಏನಿದ್ದಾವೆ ನೋಡಿ, ಇನ್ನು ನಿಮಗೆ ಎಷ್ಟು ತಿಂಗಳ ಹಣ ಬರಬೇಕಂದ್ರೆ ಈಗ ನಿಮಗೆ ಏಪ್ರಿಲ್, ಮೇ, ಜೂನ್ ಈ ತಿಂಗಳು ಸೇರಿದರೆ ಒಟ್ಟು 3 ತಿಂಗಳ ಪಿಂಚಣಿ ಹಣ ಬರಬೇಕು. ಅದರಲ್ಲಿ ಈಗ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಒಂದು 50% ಫಲಾನುಭವಿಗಳಿಗೆ ಅಂದರೆ 50% ಅಂಗವಿಕಲರಿಗೆ ಮತ್ತು ವೃದ್ಧಾಪ್ಯ ವೇತನರಿಗೆ ಮತ್ತು ವಿಧವೆಯರಿಗೆ ಪಿಂಚಣಿ ಹಣ 50% ಫಲಾನುಭವಿಗಳಿಗೆ ಮಾತ್ರ ಬಂದಿದೆ. ಇನ್ನುಳಿದ 50% ಫಲಾನುಭವಿಗಳಿಗೆ ಬಂದಿಲ್ಲ. ಮತ್ತು ಏಪ್ರಿಲ್ ತಿಂಗಳದಾಯಿತು ಮತ್ತು ಮೇ ತಿಂಗಳ ಹಣ ಕೂಡ ಜಮಾ ಆಗಿರಲಿಲ್ಲ ಅಲ್ವಾ. ಆದ ಕಾರಣ ಈಗ ಒಂದು 2 ರಿಂದ 3 ದಿನಗಳಾಯಿತು, ಅವ್ರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಯಾರಿಗೆಲ್ಲ ಇನ್ನೂ ಏಪ್ರಿಲ್ ತಿಂಗಳ ಮತ್ತು ಮೇ ತಿಂಗಳ ಹಣ ಜಮಾ ಆಗಿಲ್ಲ ನೋಡಿ, ಅವರಿಗೆ ಒಟ್ಟಿಗೆ 2 ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಆದ ಕಾರಣ ನಾನು ಕೂಡ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಆದ ಕಾರಣ ಯಾರಿಗಾದರೂ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಜಮಾ ಆಗಿದ್ದರೆ ಪ್ಲೀಸ್ ವೋಟ್ ಮಾಡಿ ಯಾವ ಜಿಲ್ಲೆಗೆ ಮತ್ತು ಯಾವಾಗ ಜಮಾ ಆಗಿದೆ ಅಂತ. ಮತ್ತು ಈ ವಿಡಿಯೋದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಅಂತ ನನಗೂ ಕೂಡ ಒಂದು ಮಾಹಿತಿ ಬಂದಿದೆ. ಆದ ಕಾರಣ ನಿಮಗೆ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸಿದ್ದೇನೆ. ಮತ್ತು ಅಕಸ್ಮಾತಾಗಿ ನಿಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದ್ದರೆ ಮೇ ತಿಂಗಳ ಹಣ ಮಾತ್ರ ಬರುವುದು ಬಾಕಿ ಇದ್ದರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗಿ ನಿಮಗೂ ಕೂಡ ಇನ್ನೊಂದು 2 ರಿಂದ 3 ದಿನಗಳಲ್ಲಿ ಸಂಪೂರ್ಣವಾಗಿ ಪಿಂಚಣಿ ಹಣ ಜಮಾ ಆಗುತ್ತಂತ ಹೇಳ್ಬೋದು. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದೇ ಕಾರಣಕ್ಕೂ ತಹಸೀಲ್ದಾರ್ ಆಫೀಸ್ಗೆ ಅಥವಾ ಅಲ್ಲಿ ಇಲ್ಲಿ ಅಲೆದಾಡಬೇಡಿ. ಖಂಡಿತವಾಗಿ 100% ಸರ್ಕಾರದಿಂದನೇ ಹಣ ಬಿಡುಗಡೆ ಆಗಿರಲಿಲ್ಲ, ಅದಕ್ಕೆ ನಿಮ್ಮ ಖಾತೆಗೆ ಬಂದಿರಲಿಲ್ಲ ಅಥವಾ ನಿಮ್ದು ಏನೂ ತಪ್ಪಿಲ್ಲ ಅದರಲ್ಲಿ. ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಏನೂ ಕೂಡ ಒಯ್ಯಕ್ಕೆ ಹೋಗಬೇಡಿ. ಖಂಡಿತವಾಗಿ ಒಂದು ವಾರ ತನಕ ವೇಟ್ ಮಾಡಿ. ಖಂಡಿತವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗೆ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಈ ವಿಡಿಯೋದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತು ಈ ವಿಡಿಯೋ ಇಲ್ಲಿ ತನಕ ನೋಡಿದರೆ ನಿಮಗೆ ಸ್ವಲ್ಪನಾದರೂ ಮಾಹಿತಿ ಅರ್ಥವಾದರೆ ಮತ್ತು ನಿಮಗೆ ಮಾಹಿತಿ ಸ್ವಲ್ಪ ಉಪಯುಕ್ತವಾದರೆ ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ನಂದು ಅಂದರೆ ತಪ್ಪಾಗುತ್ತದೆ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನಿತ್ಯ ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನ್ನ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.